ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇದ್ದಕ್ಕಿದ್ದಾಗೆ ಯುಧಿಷ್ಠಿರನಿಗೆ ಒಂದು ಕುತೂಹಲ ಮೂಡಿತು. ಶುಕ್ರಾಚಾರ್ಯರ ಮನಸ್ಥಿತಿ ಹೇಗಿದೆ? ಶುಕ್ರಾಚಾರ್ಯರು ಅವರು ದೇವತೆಗಳು, ಕಕ್ಷೆಯಲ್ಲಿ ಬರುವವರು, ಗ್ರಹ. ಅವರು ವಸ್ತುತಃ ಬೃಹಸ್ಪತಿಗಿಂತ ಬಹಳ ಕೆಳಗಡೆ ಇರುವವರು. ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿ ಇಬ್ಬರೂ ಕೂಡ ಎದುರಾಳಿಗಳಾಗುವ ಯಾವುದೇ ಸಾಧ್ಯತೆಗಳೇ ಇಲ್ಲ, ಅಷ್ಟು ಅಂತರ ಅವರಿಬ್ಬರ ಮಧ್ಯೆ. ಆದರೆ ಲೋಕದಲ್ಲಿ ಅವರಿಬ್ಬರ ಸ್ಪರ್ಧೆಯೇ ಮುಖ್ಯ. ಈ ಇಬ್ಬರು ಬ್ರಾಹ್ಮಣರ ಸ್ಪರ್ಧೆಯಲ್ಲಿ ದೇವತೆಗಳ ಗೆಲುವು, ದೈತ್ಯರ ಗೆಲುವು, ದೇವತೆಗಳ ಸೋಲು, ದೈತ್ಯರ ಸೋಲು, ಈ ಚಕ್ರ ನಡೀತಾ ಇದೆಯಲ್ಲ. ಬೃಹಸ್ಪತ್ಯಾಚಾರ್ಯರ ಬಗ್ಗೆ ನನಗೆ ಏನಿಲ್ಲ, ಯಾಕೆಂದ್ರೆ ಅವ್ರದ್ದು ಸ್ಪಷ್ಟ ಇದೆ. ಅವ್ರು ಮಾಡ್ತಾ ಇರುವ ಕೆಲಸ, ಅವರ ಸ್ವಭಾವದ ಹರಿವು ಎರಡೂ ಕೂಡ ಸೇಮ್. ಆದರೆ ಇದೆಯಲ್ಲ ಬಹಳ ವಿಚಿತ್ರ. ಶುಕ್ರಾಚಾರ್ಯರದ್ದು ಅವರ ಸ್ವಭಾವ ದೈವದ ಕಡೆಗೆ, ಆದರೆ ಅವರು ಇರೋದು, ಅವರ ಸಪೋರ್ಟು ಎಲ್ಲ ಅಸುರರ ಕಡೆಗೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದೇನೆ. ಕಥಂ ದೇವರ್ಷಿರುಷನಾಃ ಸದಾ ಕಾವ್ಯೋ ಮಹಾಮತಿ ಅಸುರಾಣಾಂ ಪ್ರಿಯಕರಃ ಸುರಾಣಾಂ ಅಪ್ರಿಯೇರತಃ. ದೇವರ್ಷಿ ಅವನು, ದೇವತಾ ಸ್ವಭಾವ ಇರುವ ಋಷಿ. ಕಾವ್ಯ ಕವಿಗಳಿಗೆ ಪ್ರಿಯ. ಕವಿಗಳು ಅಂತಂದ್ರೆ ದೇವತೆಗಳು, ಕವಿ ಅಂತಂದ್ರೆ ಜ್ಞಾನಿ ಅಂತ ಅರ್ಥ. ಕಾವ್ಯ ಅಂದ್ರೆ ಜ್ಞಾನಿಗಳಿಗೆ ಪ್ರಿಯರು. ಹಾಗಾದ್ರೆ ಇಲ್ಲಿ ನಾವು ಕಾವ್ಯ ಅಂತೇವಲ್ಲ, ಕವಿಕರ್ಮ ಕಾವ್ಯಂ ಅಂತ ಲೋಕದಲ್ಲಿ ಇದೆಯಲ್ಲ, ಹೌದು, ಅದು ಕವಿಕರ್ಮ ಅನ್ನುವ ಅರ್ಥದಲ್ಲಿ ಬಂದಿರೋದು. ಆದರೆ ಇಲ್ಲಿ ಅವ್ರಿಗೆ ಯಾಕೆ ಕಾವ್ಯ ಅಂತ ಕರೀತಾರೆ ಅಂದರೆ, ಜ್ಞಾನಿಗಳಾದ ದೇವತೆಗಳಿಗೂ ಶುಕ್ರಾಚಾರ್ಯರು ಪ್ರಿಯ, ಆದ್ದರಿಂದಾಗಿ ಅವ್ರ ಹೆಸರು ಕಾವ್ಯ ಅಂತ. ಅಸುರಾಣಾಂ ಪ್ರಿಯಕರಃ, ಅಸುರರಿಗೆ ಪ್ರಿಯವಾದದ್ದನ್ನು ಉಂಟು ಮಾಡ್ತಾರೆ. ಪ್ರಶ್ನೆಯಲ್ಲಿಯೇ ಅವನು ಗೊತ್ತಿದೆ, ಹಿತ ಉಂಟು ಮಾಡಲ್ಲ, ಪ್ರಿಯ ಉಂಟು ಮಾಡ್ತಾರೆ ಅಂತ. ಆಯ್ತಾ? ದೇವಾನಾಂ ಸುರಾಣಾಂ ಅಪ್ರಿಯೇರತಃ, ದೇವತೆಗಳಿಗೆ ಅಪ್ರಿಯ ಮಾಡ್ತಾ ಇರ್ತಾರೆ. ವರ್ಧಯಾಮಾಸ ತೇಜಶ್ಚ ಕಿಮರ್ಥಮಮಿತದ್ಯುತಿ ಕಥಂ ವೈರ ನಿಬದ್ಧ ನಿತ್ಯಂ ವೈರ ನಿಬದ್ಧಾಶ್ಚ ದಾನವಾಸ್ತುರಸತ್ತಮೈಹಿ. ದಾನವರು ದೇವತೆಗಳೊಡನೆ ಯಾವಾಗಲೂ ಹಗೆತನವನ್ನು ಕಟ್ಟಿಕೊಂಡವರು. ಅವರ ತೇಜಸ್ಸನ್ನ ಬಲವನ್ನು ಬೆಳೆಸಿದವ ಈ ಶುಕ್ರಾಚಾರ್ಯರು. ಕಥಂ ಚಾಪ್ಯುಷನಾಪ್ರಾಪ ಶುಕ್ರತ್ವಮಮಿತ ಅಮರದ್ಯುತಿ. ಇಂತಹ ಉಷನರು, ಉಷನ ಅಂತ ಹೇಳಿದ್ರೆ ಉಷ ಇಚ್ಛಾಯಾಮ್, ಒಳ್ಳೆಯ ಇಚ್ಛೆ ಇರುವವರು ಉಷನರೇ. ಆದರೆ ಶುಕ್ರ ಅಂತಂದ್ರೆ ಯಾಕೆ ಆ ಹೆಸರು ಬಂತು? ಅಪ್ಪ ಇಟ್ಟದ್ದು ಉಷನಾಹ ಅಂತ, ಪ್ರಸಿದ್ಧವಾದ ಹೆಸರು ಶುಕ್ರ ಅಂತ. ಶುಕ್ರ ಅಂತನ್ಲಿಕ್ಕೆ ಏನೋ ಒಂದು ಕಾರಣ ಇರಬೇಕಲ್ಲ. ಋದ್ಧಿಂಚ ಸಕಥಂ ಪ್ರಾಪ್ತಃ
ಸರ್ವಮೇತದ್ಬ್ರವೀಹಿ ಭೋ. ಅವನಿಗೆ ಹೇಗೆ ಈ ಸಂಪತ್ತು ಬಲ ಸಮೃದ್ಧಿ ಬಂತು ಅದನ್ನು ಹೇಳಿ ನನಗೆ. ನ ಯಾತಿ ಚ ಸತೇಜಸ್ವಿ ಮಧ್ಯೇನ ನಭಸ ಕಥಂ. ಆಕಾಶದ ನಟ್ಟು ನಡುವಣ ಜಾಗ ಶುಕ್ರನದ್ದು, ಅಲ್ಲಿಂದ ಹಿಂದೆ ಸರಿಯೋದೇ ಇಲ್ಲ. ಏತದಿಚ್ಛಾಮಿ ವಿಜ್ಞಾತುಂ ನಿಖಿಲೇನ ಪಿತಾಮಹ. ಇದನ್ನು ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇತಿ ಪೂರ್ವಕಥಾನೋ ಆದಹ. ನಿನ್ನೆ ಇದಾಗಿತ್ತು. ಸ್ವಲ್ಪ ಕೆಲವೊಂದು ವಿವರಣೆಗಳೊಂದಿಗೆ, ನಿನ್ನೆ ವಿವರಣೆ ಇರಲಿಲ್ಲ, ಇವತ್ತು ಒಂದು ಸ್ವಲ್ಪ ವಿವರಣೆ ಬಂತು. ಭೀಷ್ಮ ಶೃಣುರಾಜನ್ನವಹಿತಃ ಸರ್ವಮೇತದ್ಯಥಾ ತತಂ ಯಥಾಮತಿ ತಥಾ ಯಥಾ ಚೈತತ್ ಶ್ರುತಂ ಪೂರ್ವಂ ಮಯಾ ನಘ. ರಾಜನ್ ಅವಹಿತಃ ಶೃಣು, ಎಚ್ಚರಿಕೆಯಿಂದ ಕೇಳು. ಯಾಕೆಂದರೆ ಇದು ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ವಿಚಾರ. ಅದರಿಂದ ಕಿವಿಗೊಟ್ಟು ಎಚ್ಚರದಿಂದ ಕೇಳು. ನಾನು ಕೂಡ ಯಥಾಮತಿ ಯಥಾ ಚೈತತ್ ಶ್ರುತಂ ಪೂರ್ವಂ ಮಯಾನಘ, ನನ್ನ ಒಂದು ಪ್ರಜ್ಞೆಗನುಗುಣವಾಗಿ ನಾನು ಹೇಳ್ತಾ ಇದ್ದೇನೆ. ಏಷ ಭಾರ್ಗವದಾಯಾದಃ ಮುನಿರ್ಮಾನ್ಯೋ ದೃಢವ್ರತಃ ಅಸುರಾಣಾಂ ಪ್ರಿಯಕರಃ ನಿಮಿತ್ತೇ ಕಾರಣಾಂತರೇ. ದೇವರು ವಹಿಸಿರುವ ಕೆಲಸ ಭಾರ್ಗವದಾಯಾದ. ಭಾರ್ಗವ ಭೃಗು, ಆ ಭೃಗುವಿನ ವಂಶದಲ್ಲಿ ಇವನು ಬಂದಿದ್ದಾನೆ. ಅದರಿಂದಾಗಿ ಭೃಗುವಿಗೆ ಸಂಬಂಧಪಟ್ಟ ದಾಯ ಆಸ್ತಿಯನ್ನು ಉಣ್ಣುವವ ದಾಯಾದ. ಮುನಿ ಮಾನ್ಯ, ಎಲ್ಲರೂ ಗೌರವಿಸಬೇಕಾದವನು. ದೃಢವ್ರತಃ, ಒಳ್ಳೆ ವ್ರತನಿಷ್ಠನಾದವನು. ನಿಮಿತ್ತೇ ಕಾರಣಾಂತರೆ, ಯಾವುದೋ ಒಂದು ನಿಮಿತ್ತದಿಂದ, ದೇವರ ಸಂಕಲ್ಪ ಎಂಬ ನಿಮಿತ್ತದಿಂದ. ಅಸುರಾಣಾಂ ಪ್ರಿಯಕರ, ಅಸುರರಿಗೆ ಪ್ರಿಯ ಉಂಟು ಮಾಡ್ತಾ ಇದ್ದವ. ಅಷ್ಟೇ ಮಾಡಬೇಕಿತ್ತು ಅವನು. ಆದರೆ ಜೇನು ಹುಟ್ಟಿಗೆ ಕೈ ಹಾಕುವವ ಬೆರಳನ್ನು ನೆಕ್ಕದೇ ಇರ್ತಾನ. ಈ ಒಂದು ದೃಷ್ಟಾಂತ ಚಾಣಕ್ಯನ ಅರ್ಥಶಾಸ್ತ್ರದ್ದು. ಅದು ಅಲ್ಲಿ ಬರೋದು ಇಷ್ಟೇ. ಒಂದು ಸರ್ಕಾರಿ ಕಚೇರಿಯಲ್ಲಿ ಇರುವವ ಸ್ವಲ್ಪವಾದರೂ ಅದರ ಹಣದ ರುಚಿಯನ್ನು ನೋಡಿಯೇ ನೋಡ್ತಾನೆ ಅಂತ ಹೇಳಬೇಕಾದ್ರೆ ಈ ದೃಷ್ಟಾಂತವನ್ನು ಅವರು ಹೇಳೋದು. ಅಟ್ಲೀಸ್ಟ್ ನೆಕ್ಕಾದರೂ ನೆಕ್ಕಿರ್ತಾನೆ ಅಂತ. ಹಾಗೆ ಅದೇ ಕೆಲಸದಲ್ಲಿ ತೊಡಗಿದವನಿಗೆ ಅಲ್ಲಿಂದ ಮುಂದೆಯೂ ಮನಸ್ಸು ಹೋಯಿತು. ಅವನ ಕಂಟ್ರೋಲ್ ಮೀರಿತು. ಶುಕ್ರಾಚಾರ್ಯರದ್ದು ಅವರ ಮನಸ್ಸಿನ ಕಂಟ್ರೋಲ್ ಮೀರಿತು. ಇಂದ್ರೋಥ ದನದೋ ರಾಜ ಯಕ್ಷರಕ್ಷೋಧಿಪಸ್ಸದಾ ಪ್ರಭವಿಷ್ಣುಶ್ಚ ಕೋಶಸ್ಯ ಜಗತಶ್ಚ ಪ್ರಭುಸ್ತಥಾ. ಒಂದ್ಸರ್ತಿ ಧನದ ಕುಬೇರ, ಅವನು ಯಕ್ಷರಿಗೆ ರಾಕ್ಷಸರಿಗೆ ಒಡೆಯ. ಆ ರಾಕ್ಷಸರು ಒಂದು ಸ್ವಲ್ಪ ಜನ ಇವನ ವಶದಲ್ಲಿಯೂ ಇದ್ದಾರೆ, ಶುಕ್ರಾಚಾರ್ಯರ ವಶದಲ್ಲಿ ಇದ್ದಾರೆ. ಒಳ್ಳೆ ದುಡ್ಡು. ಪ್ರಭವಿಷ್ಣುಶ್ಚ ಕೋಶಸ್ಯ. ಇಲ್ಲಿಯೇ ಹೀಗೆ ಗಾಬರಿ ಆಗಬೇಕಾದ್ರೆ ಇನ್ನು ರಾಜರಾಜ ಅಂತ ಕುಬೇರನಿಗೆ ಹೆಸರು, ದೊರೆಗಳ ದೊರೆ. ಪ್ರಭವಿಷ್ಣುಶ್ಚ ಕೋಶಸ್ಯ ಜಗತಶ್ಚ ಪ್ರಭುಸ್ತಥ. ಶುಕ್ರಾಚಾರ್ಯರಿಗೆ ಅನ್ನಿಸಿತು ಈ ದುಡ್ಡನ್ನು ಕೊಳ್ಳೆ ಹೊಡಿಬೇಕು ಅಂತ. ಹೇಗೆ ಹೊಡೆದ್ರು? ಬಹಳ ಡಿಫ್ರೆಂಟ್. ಈವರೆಗೂ ಇದನ್ನ ಅಪರಾಧದ ನೆಲೆಯಲ್ಲಿ ಹಾಕಲಿಕ್ಕೆ ಆಗಲ್ಲ. ಇದು ತಸ್ಯಾತ್ಮಾನಮಥಾವಿಶ್ಯ ಯೋಗ ಸಿದ್ಧೋ ಮಹಾಮುನಿ ರುದ್ಧ್ವಾ ಧನಪತಿಂ ದೇವಂ ಯೋಗೇನ ಹೃತವಾನ್ ವಸು. ತಸ್ಯ ಆತ್ಮಾನಮಥಾವಿಶ್ಯ, ಅವನ ಮನಸ್ಸಿನ ಒಳಗಡೆ ನುಗ್ಗಿ ಶುಕ್ರಾಚಾರ್ಯರು ಕುಬೇರನನ್ನ ತಟಸ್ಥನಾಗಿ ಮಾಡಿ, ಏನು ಗೊತ್ತಾಗದೇ ಇರೋ ಹಾಗೆ ಮಾಡಿ, ಇನ್ನೊಂದು ಪರಿಭಾಷೆಯಿಂದ ಹೇಳೋದಾದ್ರೆ ಮಂಕು ಬೂದಿ ಎರಚಿ,
ಸಮಗ್ರ ದುಡ್ಡನ್ನು ಕೊಳ್ಳೆ ಹೊಡೆದ್ರು. ಯೋಗೇನ ಹೃತವಾನ್ ವಸು, ಕುಬೇರನ ದುಡ್ಡು ಹೊಡೆದಿದ್ದ್ಯಾರು? ಶುಕ್ರಾಚಾರ್ಯರು. ಹೃತೆ ಧನೆ ತತಃಶರ್ಮ ನ ಲೇಭೆ ಧನದಸ್ತತ ಆಪನ್ನ ಮನ್ಯು ಸಂವಿಜ್ಞ ಸೋಭ್ಯಗಾತ್ ಸುರಸತ್ತಮಂ. ಹೃತೆ ಧನೆ ತತಃಶರ್ಮ, ಹಣ ಕದ್ದ ಮೇಲೆ ಅವನಿಗೆ ಆಮೇಲೆ ಎಚ್ಚರ ಆಯಿತು. ಎಲ ಯಾವಾಗಲೂ ಎಚ್ಚರವಾಗಿರುವವನು ನಾನು. ದೇವತೆಗಳಿಗೆ ನಿದ್ರೆಯೇ ಇಲ್ಲ. ಆದಿತ್ಯ ರುಭವ ಸ್ವಪ್ನಾಹ ಅಂತ ನಿದ್ರೆ ಮಾಡದವರು ಅವರು ದೇವತೆಗಳು. ಮನಸ್ಸು ಇಷ್ಟು ಮಂಕಾಯಿತೆ, ಇದು ನನ್ನ ಮನಸ್ಸಿಗೆ, ನನ್ನ ಸಾಮರ್ಥ್ಯಕ್ಕೆ ಆದ ಅವಮಾನ. ಜಾಗರೂಕವಾಗಿರೋಲ್ಲ ಅಂದ್ರೆ ಏನರ್ಥ? ಮನುಷ್ಯರು ಜಾಗರೂಕವಾಗದೇ ಇರಲಿಕ್ಕೆ ಹಲವಾರು ಉಂಟು ಕಾರಣಗಳು. ಸುಸ್ತಾಗತ್ತೆ, ದೈಹಿಕ ಆರೋಗ್ಯ ಕೆಡತ್ತೆ, ಪರವಶರಾಗಿರ್ತಾರೆ. ಇವೆಲ್ಲ ಒಬ್ಬ ದೇವತೆಗಾಗೋದು ಅಂದರೆ ಏನರ್ಥ? ಅದಕ್ಕೆ ಸೀದಾ ಮನೋಭಿಮಾನಿ ಹತ್ರ ಹೋಗಬೇಕು. ಮನೋಭಿಮಾನಿ ಕುಬೇರನ ಗೆಳೆಯ, ಪಿಂಗಾಕ್ಷ ಸಖ ಅಂತ ಕರೀತಾರೆ. ರುದ್ರ ಮನೆಯು ಹತ್ತಿರವೇ. ಉತ್ತರ ದಿಕ್ಕಿಗೆ ನಾವು ದಿಗ್ನಮಸ್ಕಾರ ಮಾಡುವಾಗ ಕುಬೇರನನ್ನ ಚಂದ್ರನನ್ನ ಮಾಡ್ತೇವೆ. ಕುಬೇರ ಮತ್ತೆ ಚಂದ್ರ. ಅದರಿಂದಾಗಿ ಕುಬೇರ ಅವನ ಮನೆ ಹತ್ರ ಯಾವ್ದಿದೆ? ಈಶಾನ್ಯ. ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಇರುವ ಈಶಾನ ಸದಾಶಿವ. ಹೋಗಿ ಅವನ ಹತ್ರ ಕೇಳುದು, ಏನಾಯ್ತಿದು? ಎಂಥ ಅವಮಾನ! ನೀನು ಮನೋಭಿಮಾನಿ, ನಿನಗೆ ಗೊತ್ತಿರುತ್ತೆ. ಶುಕ್ರಾಚಾರ್ಯರು ನಿನಗೂ ಅವಮಾನ ಮಾಡಿದ ಹಾಗಾಯ್ತಲ್ಲ, ನಿನ್ನನ್ನು ಮೀರಿದ ಹಾಗಾಯ್ತಲ್ಲ. ನಿನ್ನಲ್ಲಿ ಏನಾದರೂ ಸಂಕಲ್ಪ ಇತ್ತಾ? ನಾನು ತಟಸ್ಥನಾಗ್ತೇನೆ, ಇವನ ಮನಸ್ಸನ್ನ ಅವನ ಶಕ್ತಿಗೆ ಬಾಗಿಸ್ತೇನೆ ಅಂತ ನಿಂದೇನಾರಿತ್ತಾ? ಇಲ್ಲ. ನಿವೇದಯಾಮಾಸ ತತಃ ಶಿವಾಯಾಮಿ ತತೇಜತೆ ದೇವಶ್ರೇಷ್ಠಾಯ ರುದ್ರಾಯ ಸೌಮ್ಯಾಯ ಬಹುರೂಪಿಣೇ. ದೇವಶ್ರೇಷ್ಠನಾದ, ಸೌಮ್ಯನಾದ, ಬಹಳ ರೂಪಗಳನ್ನು ತಳೆದ ರುದ್ರನಿಗೆ ನಿವೇದನೆ ಮಾಡಿದ. ಕುಬೇರ ಯೋಗಾತ್ಮಕೇನೋತನತಾ ರುದ್ಧ್ವಾ ಮಮ ಹೃತಂ ವಸು ಯೋಗೇನ ಆತ್ಮಗತಿಂ ಕೃತ್ವಾ ನಿಸೃತಶ್ಚ ಮಹಾತಪಾಹ. ಸದಾಶಿವನೇ, ಇಂತಹ ಅವಮಾನ ಆಗಿದೆ ನನಗೆ. ಯೋಗಾತ್ಮಕೇನ, ನಿಗೂಢವಾದ ಸಿದ್ಧಿಗಳನ್ನು ಪಡೆದ, ಧ್ಯಾನದಲ್ಲಿ ಪರಿಣತಿಯನ್ನು ಪಡೆದ, ಧ್ಯಾನ ಸಿದ್ಧಿಯನ್ನು ಪಡೆದ ಉಶನಸ ಶುಕ್ರಾಚಾರ್ಯರು ನನ್ನ ಒಳಗಡೆ ಪ್ರವೇಶ ಮಾಡಿ ನನ್ನ ಮನಸ್ಸನ್ನು ಸ್ತಬ್ಧವಾಗಿ ಮಾಡಿ ನಾನು ಬೆರ್ಚಪ್ಪನ್ ತರಹ ಆಗಿರುವಾಗ ಮಮ ವಸುಹೃತಂ, ನನ್ನ ದುಡ್ಡನ್ನು ಅಪಹರಿಸಿದ್ದಾನೆ. ಯೋಗೇನ ಆತ್ಮಗತಿಂ ಕೃತ್ವಾ. ಇವತ್ತಿಗೂ ಕಾನೂನಿನಲ್ಲಿ ಹೇಳ್ತಾರೆ, ಕಾನೂನಿನಲ್ಲಿ ಮೆಸ್ಮರಿಸಮ್ ಮೂಲಕ, ಹಿಪ್ನಾಟಿಸಮ್ ಮೂಲಕ ಏನಾದರೂ ಅಪರಾಧ ನಡೆದಿದ್ದು ಗಮನಕ್ಕೆ ಬರೋದೇ ಕಷ್ಟ, ಬಂದರೂ ಪ್ರೂವ್ ಮಾಡೋದು ಇನ್ನೂ ಕಷ್ಟ, ಶಿಕ್ಷೆ ಆಗೋದು ಇನ್ನೂ ಕಷ್ಟ. ಬೇಕಾದ್ರೆ ಅವನು ನಿರಪರಾಧಿ ಆಗ್ಬಿಡ್ಬೋದು, ಯಾರು ಆರೋಪಿ ಆಗಿರ್ತಾನೋ ಅವ್ನು ನಿರಪರಾಧಿ ಆಗ್ಬಿಡ್ಬಹುದು, ಆದರೆ ಮಾಡಿದವನು ಸಿಗೋದು ಕಷ್ಟ ಅಂತೆ. ಇಂಥವ್ರಿಗೆ ಗೊತ್ತಾಯ್ತು, ಯಾಕೆಂದ್ರೆ ಮನಸ್ಸಿನ ಒಳ ಹೊರಗನ್ನ ಬಲ್ಲವರು. ಹೀಗಾಗಿ ಗೊತ್ತಾಯ್ತು ಅದು ಅಪರಾಧ. ಯೋಗೇನ ಆತ್ಮಗತಿಂ ಕೃತ್ವ ನಿಸೃತಶ್ಚ ಮಹಾತಪಾಹ. ಆಮೇಲೆ ನನ್ನ ಒಳಗಡೆಯಿಂದ ಅವನು ಹೊರಗಡೆ ಹೋದ. ಆಮೇಲೆ ನನಗೆ ಎಚ್ಚರ ಆಯಿತು. ಅಷ್ಟರೊಳಗಡೆ ನನ್ನ ದುಡ್ಡೆಲ್ಲ ತಗೊಂಡು ಹೋಗಿ ಆಗಿತ್ತು. ಇದು ಆದ ಘಟನೆ. ಏತಚ್ಛ್ರುತ್ವಾ ತತಃ ಕ್ರುದ್ಧೋ ಮಹಾಯೋಗಿ ಮಹೇಶ್ವರ ಸಂರಕ್ತ ನಯನೋ ರೋಚಾತ್ ಶೂಲಮಾದಾಯ ತಸ್ಥಿವಾನ್. ಅವನಿಗೆ ಇರುವಂತಹ ಒಂದು ಕೆಲಸ ಏನು? ಅಸುರರಿಗೆ ಪ್ರಿಯ ಉಂಟು ಮಾಡೋದು. ಹಾಗಂತ ಹೇಳಿ ದೇವತೆಗಳಿಗೆ ತೊಂದರೆ ಉಂಟು ಮಾಡೋದಲ್ಲ. ಅಸುರರ ತೇಜಸ್ಸನ್ನು ವರ್ಧನೆ ಮಾಡಬೇಕಷ್ಟೇ ಅವನ ಕೆಲಸ.
ಆ ಕೆಲಸವನ್ನು ಅಷ್ಟೇ ಮಾಡಿ ಅವನು ಸುಮ್ಮನೆ ಇದ್ರೆ ಅವನಿಗೆ ಯಾವ ಶಿಕ್ಷೆಯೂ ಇಲ್ಲ. ಆದರೆ ಅಷ್ಟಕ್ಕೆ ನಿಂತಿಲ್ಲ, ಅವನು ಮುಂದುವರೆದ. ಅಲ್ಲದೆ ನನ್ನ ಕ್ಷೇತ್ರದ ಮೇಲೆ ದಾಳಿ ಮಾಡ್ದ. ಸದಾಶಿವನಿಗೆ ಅನ್ನಿಸಿದ್ದು, ನನ್ನ ಕ್ಷೇತ್ರ ಯಾವುದು? ಮನಸ್ಸು. ನನ್ನ ಕ್ಷೇತ್ರದ ಒಳಗಡೆ ದಾಂಗುಡಿ ಇಟ್ಟು ಈ ಅಪಚಾರ ಮಾಡಿದ್ದಾನೆ. ಅದು ನನ್ನ ಪರಮ ಮಿತ್ರ ಕುಬೇರ. ಆ ಕುಬೇರನ ಮನಸ್ಸಿನ ಒಳಗಡೆ ಹೊಕ್ಕು ಅವನನ್ನು ಸ್ತಂಭನ ಮಾಡಿ ದುಡ್ಡನ್ನೆಲ್ಲ ತಗೊಂಡು ಹೋಗಿದ್ದಾನೆ. ಅದರಿಂದಾಗಿ ಇದು ನನಗೇ ಮಾಡಿದ ಅಪಚಾರ ಅಂತ ಸಿಟ್ಟಾಯ್ತಂತೆ ಸದಾಶಿವನಿಗೆ. ಸಿಟ್ಟಿನಿಂದ ಕೆಂಗಣ್ಣು ಮಾಡಿ ಶೂಲಮಾದಾಯತಸ್ಥಿವಾನ್, ಶೂಲ ತಗೊಂಡು ನಿಂತ. ಕ್ವಾಸೌ ಕ್ವಾಸಾವಿತಿಪ್ರಾಹ ಗೃಹೀತ್ವಾ ಪರಮಾಯುಧಂ ಉಶನಾ ದೂರಗಸ್ತಸ್ಯ ಶಭೂತ್ ಜ್ಞಾತ್ವಾ ಚಿಕೀರ್ಷಿತಂ. ಯಾವನವನು ಯಾರವನು ಎರಡು ಎಲ್ಲಿ ಅಂತ ಹೇಳಿ ಆಯುಧವನ್ನು ಹಿಡಿದು ಹೋಗ್ತಾ ಇರಬೇಕಾದ್ರೆ ಇದು ಮೊದಲೇ ಅವನ ಅಂದಾಜು ಮಾಡಿದ್ದಂತೆ. ಉಶನ ಶುಕ್ರಾಚಾರ್ಯರು ದೂರದಲ್ಲಿದ್ದರಂತೆ. ವಸ್ತುತಃ ಅವನ ಮನಸ್ಸನ್ನು ಸ್ತಬ್ಧ ಮಾಡಬಹುದಿತ್ತು ಸದಾಶಿವ. ಆದರೆ ದೇವರು ನಿಮಗೆ ಕೊಟ್ಟ ಕರ್ತವ್ಯ ಮಾಡಬೇಕು. ಆ ಕರ್ತವ್ಯದಲ್ಲಿ ಒಂದು ಮಿತಿ ಇರುತ್ತೆ, ಅದನ್ನು ಮೀರಬೇಡಿ. ಹಾಗೆ ಮೀರಿದ್ರೆ ಏನು ಶಿಕ್ಷೆ ಆಗತ್ತೆ, ಆ ತರಹ ಏನಾದರೂ ಮಾಡಿದ್ರೆ ಅವನ ಶಿಕ್ಷೆ ಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ. ಈ ಒಳಗಡೆಯಿಂದ ಮಾಡಬಹುದು ದೇವತೆಗಳು, ಒಳಗಡೆಯಿಂದ ನಮ್ಮೆಲ್ಲರಿಗೂ ಮಾಡ್ತಾನೆ ಇದ್ದಾರೆ. ಆದರೆ ಆ ಶಿಕ್ಷೆ ಅವನಿಗಾಗಬೇಕು, ಅದು ಜಗತ್ತಿಗೆ ಗೊತ್ತಾಗಬೇಕು, ಅದೇ ಮುಖ್ಯ. ಅದರಿಂದಾಗಿ ಮನಸ್ಸಿನ ಒಳಗಡೆಯಿಂದ ಕೆಲಸ ಮಾಡದೆ ದೇಹದಿಂದ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಅಂತ ಹೋಗಿದ್ದು ಸದಾಶಿವ. ಸಮಹಾಯೋಗಿನೋ ಬುದ್ಧ್ವಾ ತಂ ರೋಚಂ ವೈ ಮಹಾತ್ಮನಃ ಗತಿಮಾಗಮನಂ ವೇತ್ತಿ ಸ್ಥಾನಂ ವೇತ್ತಿ ತತ ಮಹೇಶ್ವರಂ. ಆಮೇಲೆ ಏನಾಯಿತು, ಯೋಚನೆ ಮಾಡಿದ. ಸದಾಶಿವನಿಗೆ ಸಿಟ್ಟು ಬಂದ್ಬಿಟ್ಟಿದೆ, ಇನ್ನೇನು ನನ್ನನ್ನು ಕೊಲ್ತಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಶೂಲದ ತುದಿಯಲ್ಲಿ ಬಂದು ಕುತ್ಕೊಂಡ್ಬಿಟ್ಟ. ಸದಾಶಿವ ಅನ್ಕೊಳ್ಬೇಕು ದೂರದಲ್ಲಿದ್ದಾನೆ ಅಂತ, ನೋಡಿದ್ರೆ ಅತ್ಯಂತ ಹತ್ತಿರದಲ್ಲಿದ್ದಾನೆ. ಅತ್ಯಂತ ಹತ್ತಿರದಲ್ಲಿರುವ ಶತ್ರುವನ್ನು ಹೇಗೆ ಗುರುತಿಸುವುದು? ಇದು ಶುಕ್ರಾಚಾರ್ಯರ ಪ್ಲಾನ್. ವಿಜ್ಞಾತ ರೂಪ ಸತದಾ ತಪಸ್ಸಿದ್ಧೇನ ಚಕ್ಷುಷಾ ಜ್ಞಾತ್ವಾ ಶೂಲಂ ಚ ದೇವೇತಃ ಪಾಣಿನ ಸಮನಾಮಯತ್. ಯಾವಾಗ ಸದಾಶಿವನು ಗೊತ್ತಾಗಲ್ವಾ, ಅದನ್ನ ತನ್ನ ಕೈನಿಂದ ಹೀಗೆ ಬಾಗಿಸಿದ ಅಂತ ತನ್ನ ಕಡೆಗೆ. ಅದಾಗಬೇಕಲ್ಲ, ಹೀಗೆ ಬಾಗಿಸ್ಬೇಕು. ತನ್ನ ಶೂಲ ಏನಿದೆ ಅದನ್ನ ಹೀಗೆ ಬಾಗಿಸಿದ್ರೆ ಅಥವಾ ಹೀಗೆ ಸಮ ಮಾಡಿದರೆ ಅವನು ಬರ್ತಾನೆ. ಸ್ಲ್ಯಾಂಟ್ ಆದ್ರೆ ಅವನು ಇಲ್ಲಿಗೆ ಬರಬೇಕಲ್ಲ, ಹಾಗೆ. ಅದಕ್ಕೆ ಪಿನಾಕಮಿತಿ ಚೋವಾಚ, ಕೈಗೆ ಇದು ಕೈಯ ನಟ್ಟ ನಡುವೆ ಬಂದಿದೆ ಇದು. ಅದಕ್ಕೆ ಆ ಧನುಸ್ಸಿನ ಹೆಸರು, ಆ ಶೂಲದ ಹೆಸರು ಎಲ್ಲದಕ್ಕೂ ಪಿನಾಕ ಅಂತ ಕಾಮನ್ ನೇಮ್. ಪಿನಾಕ ಅಂದ್ರೆ ಪಾಣಿಯಿಂದ ಶುಕ್ರಾಚಾರ್ಯನಿಗಾಗಿ ಬಾಗಿಸಲ್ಪಟ್ಟಿದ್ದು ಶೂಲ. ಶೂಲವನ್ನ ಹೀಗಂದ ಬಾಗಿಸಿದ, ಬರಲಿ ಅಂತ. ಎರಡೂ ಕೂಡ ಪಿನಾಕ ಅಂದ್ರೆ, ಆಮೇಲೆ ಆ ಶೂಲ ಅದಕ್ಕೂ ಪಿನಾಕ ಅಂತ ಹೆಸರು ಬಂತು. ಬಿಲ್ಲಿಗೂ ಪಿನಾಕ ಅಂತ. ಯಾಕೆಂದ್ರೆ ಶೂಲ ಏನು ಅದೇ ಬಿಲ್ಲಾಗಬಹುದು ಅವನಿಗೆ. ಅದರ ಒಂದೊಂದು ಭಾಗಗಳನ್ನು ಬೇರೆ ಬೇರೆಯವರು ಕೊಟ್ಟಿದ್ದ. ಹೇಗೆ ಬ್ರಹ್ಮದೇವರು ತಮ್ಮ ಗಾಂಡೀವವೆಂಬ ಬಿಲ್ಲಿನ ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆಯವರು ಕೊಟ್ಟಿದ್ರೋ, ಹಾಗೆ ಶಿವಧನಸ್ಸು ಕೂಡ ಬೇರೆ ಬೇರೆಯವ್ರಿಗೆ ಹೋಗಿತ್ತು. ಒಂದನ್ನ ರಾಮಾವತಾರದಲ್ಲಿ ಮುರಿದ, ಇನ್ನೊಂದು ಕೃಷ್ಣಾವತಾರದಲ್ಲಿ ಮುರಿದ. ಕಂಸನನ್ನ ಕೊಲ್ಲುವಾಗ ಹಿಂದಿನ ದಿವಸ
ಅವಾಗೊಂದು ಶಿವಧನಸ್ಸು ಭಂಗ ಆಗಿದೆ. ಅದರಿಂದಾಗಿ ಪಿನಾಕಮಿತಿ ಚೋವಾಚ ಶೂಲ ಮುಗ್ರಾಯುಧ ಪ್ರಭು. ಇನ್ಮೇಲೆ ಇದರ ಹೆಸರು ಪಿನಾಕ. ಪಾಣಿನ ನಮ್ಯತೆ ಅಕಾಯ. ಅವ ಕಾ ಅಂದ್ರೆ ಆನಂದ, ಅವನ ದುಃಖಕ್ಕಾಗಿ. ಅಕ ಅಂದ್ರೆ ದುಃಖ, ಆನಂದ ಅಲ್ಲದೆ ಇರೋದು ದುಃಖ. ಅವನ ದುಃಖಕ್ಕಾಗಿ ಕೈಯಿಂದ ಇದನ್ನು ಬಾಗಿಸಿದೆ, ಹೀಗಾಗಿ ಅದರ ಹೆಸರು ಪಿನಾಕ ಅಂತ. ಆ ಪಿನಾಕ ಪಾಣಿ ಮಧ್ಯಗತಂ ದೃಷ್ಟ್ವಾ ಭಾರ್ಗವಂ ತಮುಮಾಪತಿ ಆಸ್ಯೆ ವಿವೃತ್ಯ ಭ್ರುಕುಟಿಂ ಪಾಣಿಂ ಸಂಪ್ರಾಕ್ಷಿಪಚ್ಛನೈ. ಯಾವಾಗ ಕೈಗೆ ಸಿಕ್ಕಿಕೊಂಡ ಹುಬ್ಬುಗಂಟು ಮಾಡಿ ಅವನನ್ನು ದುರು ನೋಡಿದ್ನಂತೆ. ಇನ್ನೇನು ಸಾಯಬೇಕು ಅವನು. ಸತು ಪ್ರವಿಷ್ಟ ಉಶನ ಕೋಷ್ಠಂ ಮಾಹೇಶ್ವರಂ ಪ್ರಭು ವ್ಯಚರಚ್ಚಾಪಿ ತತ್ರಾಸೌ ಮಹಾತ್ಮ ಭೃಗುನಂದನ. ಇವನು ಇನ್ನೊಂದು ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದ. ಶುಕ್ರಾಚಾರ್ಯರು ಒಳಗಡೆ ಹೊಟ್ಟೋದ್ರು, ಸದಾಶಿವನ ಹೊಟ್ಟೆ ಒಳಗಡೆ ಹೊಟ್ಟೋದ್ರು. ಕೋಷ್ಠಂ. ಯುಧಿಷ್ಠಿರ ಒಂದು ಪ್ರಶ್ನೆ, ಕಿಮರ್ಥಂ ವ್ಯಚರದ್ರಾಜನ್ ಉಶನಾ ತಸ್ಯ ಧೀಮತಃ ಜಠರೇ ದೇವದೇವಸ್ಯ ಕಿಂ ವಾ ಕಾರ್ಷೀನ್ ಮಹಾದ್ಯುತಿ. ಅಲ್ಲ, ಅವನು ಹೊಟ್ಟೆ ಒಳಗಡೆ ಹೋದ್ರೆ ಬದುಕ್ತೇನೆ ಅಂತ ಯಾವ ಧೈರ್ಯ ಬಂತು ಅವನಿಗೆ? ಇಲ್ಲಿ ಇದ್ದಿದ್ರೆ ಕೊಲ್ತಾನೆ, ಹೊಟ್ಟೆ ಒಳಗಡೆ ಹೋದ್ರೂ ಅದೇ ರೀತಿ ತಾನೆ. ಇದೇನು ಧೈರ್ಯ? ಆಮೇಲೆ ಅಲ್ಲಿ ಒಳಗಡೆ ಏನಾಯ್ತು? ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಬೇಕು. ಭೀಷ್ಮ ಪುರಾ ಸ್ವಂತರ್ಜಲಗತಃ ಸ್ಥಾಣುಭೂತೋ ಮಹಾವ್ರತಃ ವರ್ಷಾಣಾಮಭವದ್ರಾಜನ್ ಪ್ರಯುತಾನ್ಯರ್ಬುದಾನಿ ಚ. ಯಾವಾಗ ಅದಕ್ಕೆ ಒಂದು ಕಥೆ ಇದೆ, ಯಾಕೆ ಅವನು ಒಳಗಡೆ ಹೋದ ಅನ್ಲಿಕ್ಕೆ. ಒಳಗಡೆ ಹೋಗಿ ಅಲ್ಲಿ ಏನ್ ಮಾಡ್ದ, ಯಾಕಾಗಿ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು ಅವನಿಗೆ ಅಂತಂದ್ರೆ, ಬಹಳ ಹಿಂದೆ ಸದಾಶಿವ ಬಿಲ್ವ ಅನ್ನುವ ಜಾಗದಲ್ಲಿ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡುವಾಗ ಮೋಟು ಮರದಂತೆ ಇದ್ದ. ಅದಕ್ಕೆ ಅವನಿಗೆ ಸ್ಥಾಣು ಅಂತ ಹೆಸರು. ಸ್ಥಾಣು ಅಂದ್ರೇನು? ಮೋಟು ಮರ. ಮೋಟು ಮರ ನಿಂತ ಹಾಗೆ ಯಾವ ಸ್ಪಂದನೆಯೂ ಇಲ್ಲದೆ ತಪಸ್ಸು ಮಾಡ್ತಾನೆ. ಆದ್ದರಿಂದ ಸದಾಶಿವನಿಗೆ ಸ್ಥಾಣು ಅಂತ ಹೆಸರು. ಎಷ್ಟೋ ಲಕ್ಷ ವರ್ಷಗಳ ಕಾಲ ಅಲುಗಾಡ್ಲೇ ಇಲ್ಲ ಅವನು. ಉದತಿಷ್ಠ ತಪಸ್ತಪ್ತ್ವ ದುಶ್ಚರಂ ಚ ಮಹಾಹೃದಾತ್ ತಥೋ ದೇವಾದಿದೇವಸ್ತು ಬ್ರಹ್ಮ ಸಮುಪಸರ್ಪತ. ತಪಸ್ಸು ಮಾಡಿ ಲಕ್ಷಾಂತರ ವರ್ಷಗಳಾದ್ಮೇಲೆ ಎದ್ದಾಗ ಬ್ರಹ್ಮದೇವರು ಹತ್ರ ಬಂದರು. ತಪ ವೃದ್ಧಿಮಪೃಚ್ಛತ್ಸಹ ಕುಶಲಂ ಚೈನಮವ್ಯಯಂ ತಪಸ್ಸು ಚೀರ್ಣಮಿತಿ ಚ ಪ್ರೋವಾಚ ವೃಷಭಧ್ವಜ. ಆಮೇಲೆ ಬ್ರಹ್ಮದೇವರು ಕೇಳಿದ್ರು, ಹೇಗಾಯ್ತಪ್ಪ ತಪಸ್ಸು? ತಪೋವೃದ್ಧಿಮಪೃಚ್ಛತ್ ಕುಶಲಮಪೃಚ್ಛತ್. ತಪಸ್ಸು ಚೀರ್ಣಮಿತಿ, ಚೆನ್ನಾಗಾಯ್ತು ಅಂತಂದ್ರಂತೆ ಸದಾಶಿವ. ತತ್ಸಂಯೋಗೇನ ವೃದ್ಧಿಂ ಚಾಪ್ಯಪಶ್ಚತ್ ಸತು ಶಂಕರ ಮಹಾಮತಿರಚಿಂತ್ಯಾತ್ಮ ಸತ್ಯಧರ್ಮರತಿ ಸದಾ. ಅವಾಗ ಅನ್ನಿಸಿತಂತೆ, ತತ್ಸಂಯೋಗೇನ ವೃದ್ಧಿಂ ಚಾಪಿ ಅಪಶ್ಯತ್. ಬ್ರಹ್ಮದೇವರ ಅನುಗ್ರಹದಿಂದ ನಾನು ತಪಸ್ಸನ್ನ ಮಾಡಿದೆ ಅಂತ ಒಂದು. ತತ್ಸಂಯೋಗೇನ ಅಂತಂದ್ರೆ ಈ ದೊಡ್ಡ ಸರೋವರದಲ್ಲಿ ನಾನು ಇದ್ದದ್ರಿಂದ ತಪಸ್ಸು ಆಯಿತು ಅಂತ. ಆ ಸರೋವರವನ್ನ ಪ್ರೀತಿಯಿಂದ ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿತ್ತಂತೆ. ಅಲ್ಲಿಗೆ ನಾನು ಹೋದ್ರೆ ಸೇಫ್ ಆಗಿರ್ತೀನಿ ಅಂತ ಹೇಳಿ ಶುಕ್ರಾಚಾರ್ಯರು ಒಳಗಡೆ ಹೋಗಿದ್ದು. ಸರೋವರವನ್ನ ಸದಾಶಿವ ತನ್ನ ಹೊಟ್ಟೆ ಒಳಗಡೆ ಒಂದು ಚೂರು ಕೆಡದಂತೆ ಇಟ್ಟುಕೊಂಡಿದ್ದ. ನಮ್ಮ ತರ ಅಲ್ವಲ್ಲ ದೇವತೆಗಳ ಇಂದ್ರಿಯ. ಇದು
ನಾನು ಸೂಕ್ಷ್ಮ ರೂಪವನ್ನು ಧರಿಸಿ ಹೊಟ್ಟೆಯ ಒಳಗಡೆ ಹೋಗಬಹುದು ಅಂತ ಅದಕ್ಕೆ ಶುಕ್ರಾಚಾರ್ಯರು ಕೈಗೆ ಬಂದವರು ಬಾಯಿಗೆ ಹಾರಿ ಕೊರಳ ಒಳಗಡೆಯಿಂದ ಹೊಟ್ಟೆಗೆ ಬಂದ್ಬಿಟ್ರು. ಇದು ಆಗಿದ್ದು. ತತ ಪಿನಾಕಿ ಯೋಗಾತ್ಮ ಧ್ಯಾನ ಯೋಗಂ ಸಮಾವಿಚತ್ ಉಶನಾತು ಸಮುದ್ವಿಗ್ನೋ ನಿಲಿಲ್ಯೆ ಜಠರಂ ತತಃ. ಇವಾಗ ಏನಾಯಿತು, ಹೊಟ್ಟೆ ಒಳಗಡೆ ಇದ್ದು ನಾನು ಸೇಫು, ಅವನ ಒಳಗಡೆನೆ ಇದ್ದೇನೆ ಅಂತ ಶುಕ್ರಾಚಾರ್ಯರಿಗೆ. ಆದರೆ ಸದಾಶಿವ ತನ್ನ ಮೈಯನ್ನು ಬೆಂಕಿಯಾಗಿಸಿಕೊಂಡ. ಅದನ್ನು ಅವನು ತಡಿಲಿಕ್ಕಾಗತ್ತಾ? ಶುಕ್ರಾಚಾರ್ಯರಿಗೆ ತುಷ್ಟಾವಚ ಮಹಾಯೋಗಿ ರುದ್ರಂ ತತ್ರಸ್ಥಯೇವಚ ನಿಸ್ಸಾರಂ ಕಾಂಕ್ಷಮಾಣಶ್ಚ ತೇಜಸ ಪ್ರತ್ಯಹನ್ಯತಾ. ಎಲ್ಲ ಕಡೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ, ಇನ್ನೆಲ್ಲೂ ಹೋಗ್ಲಿಕ್ಕಾಗೋದೇ ಇಲ್ಲ. ಭೂಮಿಯೇ ಹೊತ್ತುರಿದ್ರೆ ಹೋಗೋದೆಲ್ಲಿಗೆ ಅಂತಲ್ವಾ, ಹಾಗೆ ನಾನಿರುವ ಇಡೀ ಜಾಗ ಹೊತ್ಕೊಂಡಿದೆ, ಎಲ್ಲಿಯೂ ಹೊರಗಡೆ ಹೋಗ್ಲಿಕ್ಕಾಗಲ್ಲ. ನವರಂಧ್ರಗಳನ್ನು ಮುಚ್ಕೊಳ್ಳಿಕ್ಕೆ ಬರಲ್ಲೇನು? ಯೋಗಿ ಅವನು, ಆದಿಯೋಗಿ, ಅವಧೂತ. ಎಲ್ಲವನ್ನ ಮುಚ್ಚಿ ಒಳಗಡೆಯಿಂದ ಬೆಂಕಿ ಉಂಟು ಮಾಡಿ ಸುಟ್ಟು ಬಿಡಬಹುದು, ನಾನು ಹಾಗೆ ಸುಟ್ಟು ಹೋಗಬಾರದು ಅಂತ ಹೇಳಿ ಸದಾಶಿವನನ್ನು ಸ್ತೋತ್ರ ಮಾಡಿದ. ಯಾಕೆ? ನಿಸ್ಸಾರಂ ಕಾಂಕ್ಷಮಾಣ, ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ. ವಿಷನಾತು ತಪ್ರಾಹ ಜಠರಸ್ಥೋ ಮಹಾಮುನಿ ಪ್ರಸಾದಂ ಮೇ ಕುರುಷ್ವೇತಿ ಪುನರರಿಂದಮಾ. ಶುಕ್ರಾಚಾರ್ಯರು ತಪ್ಪಾಯಿತು, ನಾನು ಹೊರಗಡೆ ಹೋಗಬೇಕು, ನನಗಿಂತ ಯಾರು ದೊಡ್ಡವರಿದ್ದಾರೆ ಅವರ ಮನಸ್ಸನ್ನು ಸ್ತಂಭನ ಮಾಡಲಿಕ್ಕೆ ಹೋಗಿದ್ದು ತಪ್ಪಾಯಿತು ಅಂತ ಹೇಳಿ ಅವರು ಚೆನ್ನಾಗಿ ಸ್ತೋತ್ರ ಮಾಡಿದ್ರು. ಆಗ ಸದಾಶಿವ, ನಾನು ಎಲ್ಲ ರಂಧ್ರಗಳನ್ನು ಮುಚ್ಚಿಕೊಂಡಾಗಿದೆ, ನನ್ನ ಯಾವ ರಂಧ್ರದ ಮೂಲಕವೂ ನಿನಗೆ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಒಂದೇ ಒಂದು ಕೆಳಗಿನ ದ್ವಾರ ಉಂಟು, ಬೇಕಾದರೆ ಅದರಲ್ಲಿ ಹೋಗು ಅಂತ. ಅಪಶ್ಯಮಾನ ಸದ್ವಾರಂ ಸರ್ವತ್ರ ಪಿಹಿತೋ ಮುನಿ ಪರ್ಯಕ್ರಾಮ ದಹ್ಯಮಾನ ಇತಶ್ಚೇತಶ್ಚ ತೇಜತಾ. ಅಲ್ಲಿಂದ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಆದರೆ ಹೋಗದೆ ಇರ್ಲಿಕ್ಕಾಗಲ್ಲ. ಈ ತರಹ ಸಿಕ್ಕಿಕೊಂಡು ಆ ಬೆಂಕಿಯಲ್ಲೇ ನಾನು ಕಳೀಬೇಕು ಅಂತ ಬೆಂಕಿಯಲ್ಲಿ ಬೆಂದು ರೇತಸ್ಸಾಗಿ ಹೋದ್ರು. ಒಂದು ಸಣ್ಣ ನೀರಿನ ಕಣ, ವೀರ್ಯದ ಕಣವಾಗಿ ಹೋದು. ಸವಿನಿಷ್ಕ್ರಮ್ಯ ಶಿಷ್ಣೇನ ಶುಕ್ರತ್ವಮಭಿಪೇದಿವಾನ್ ಕಾರ್ಯೇಣ ತೇನ ನಭತಾ ನ ಗಚ್ಚತಿ ನ ಮಧ್ಯತಃ. ಶುಕ್ರ ಅಂದ್ರೆ ರೇತಸ್ಸು, ಸ್ಪರ್ಮ್ ಅಂತ ಅರ್ಥ. ಶುಕ್ರ ಅಂದ್ರೆ ಸ್ಪರ್ಮ್ ಅಂತ ಅರ್ಥ. ಹಾಗೆ ಆಕಾಶಕ್ಕೆ ಬಂದು ಬಿದ್ರು. ಇನ್ಯಾವ ದಾರಿಯೂ ಇಲ್ಲದೆ ಕೇವಲ ಕೆಳಗಡೆಯ ದ್ವಾರವೊಂದು ಸದಾಶಿವ ತೆರೆದಾಗ ಅದರ ಮೂಲಕ ಬರಲಿಕ್ಕೆ ಇಷ್ಟಪಡದೆ ಬೆಂಕಿಯಲ್ಲಿ ಬೆಂದು ಶುಕ್ರವಾಗಿ ಬಂದು. ಅಂದ್ರೆ ಎಂತ ಕಂಟ್ರೋಲ್, ಇಂದ್ರಿಯದ ಮೇಲೆ ಎಂತ ಕಂಟ್ರೋಲ್. ಒಬ್ಬ ವ್ಯಕ್ತಿಯನ್ನ ಮರಳಿ ಅದೇ ಸ್ಥಾನಕ್ಕೆ ಕಳಿಸ್ಬೇಕು ಅಂದ್ರೆ ರುದ್ರದೇವರ ಸಾಮರ್ಥ್ಯ ಏನು. ಹಾಗೆ ಅಲ್ಲಿಂದ ಹೊರಗಡೆ ಬಂದದ್ದರಿಂದ ಅವರಿಗೆ ಶುಕ್ರಾಚಾರ್ಯರು ಅಂತ ಕರೀತಾರೆ. ಇಂಗ್ಲಿಷಿನಲ್ಲಿ ನಾವು ಹೇಳೋದಾದ್ರೆ ಮಿಸ್ಟರ್ ಸ್ಪರ್ಮ್ ಅಂತ ಹೇಳಿ ಕರೆಯೋದಾದ್ರೆ ಹೇಗೋ ಹಾಗೆ ಸಂಸ್ಕೃತದಲ್ಲಿ ಶುಕ್ರ. ನಮಗೆ ಬೀನ್ಸ್ ಮಾತ್ರ ಗೊತ್ತಿತ್ತಲ್ವಾ, ನೋಡಿ ಇದೊಂದುಂಟು. ಹಾಗೆ ಇದು ಅದರಿಂದಾಗಿ ನಮಗೆ UK ನಲ್ಲಿ ಗೊತ್ತು, ಉಳ್ಳಾಗಡ್ಡಿ, ತುಪ್ಪ ಸಕ್ರಿ. ಹಾಗೆ ಇದು ಶುಕ್ರಾಚಾರ್ಯ, ಅದನ್ನ ಹೆಚ್ಚು ಮಾರ್ತಾರೆ ಎನ್ನುವ ದೃಷ್ಟಿಯಿಂದ ಅವ್ರಿಗೆ ಆ ಹೆಸರು. ಇದು ಹಾಗಲ್ಲ, ಅವ್ರ ದೇಹವೇ ಆ ರೀತಿ ಬದಲಾಯಿತು ಅಂತನ್ನುವ ಹಾಗೆ. ಸವಿನಿಷ್ಕ್ರಮ್ಯ ಶಿಷ್ಣೇನ ಶುಕ್ರತ್ವಮಭಿಪೇದಿವಾನ್ ಕಾರ್ಯೇಣ ತೇನ ನಭತಾ ನ ಗಚ್ಚತಿ ಚ ಮಧ್ಯತಃ. ಯಾವಾಗ ಅವನು ಹೊರಗಡೆ ಬಿದ್ದ ಅಲ್ಲೇ ತಟಸ್ಥನಾಗ್ಬಿಟ್ಟ. ಅವನ ಮೂಮೆಂಟು ಕಟ್ಟಾಗಿ ಹೋಯಿತು, ಕತ್ತರಿಸಿ ಹೋಯಿತು, ಮೂಮೆಂಟ್ ಇಲ್ಲ. ಇದು
ಶುಕ್ರಾಚಾರ್ಯರಿಗೆ ಯಾಕೆ ಶುಕ್ರ ಅಂತ ಹೆಸರು ಬಂತು? ಅವ್ರು ಮಾಡಿದ ಇನ್ಯಾವತ್ತೂ ಅವರು ಅನ್ಯಾಯ ಮಾಡೋದಿಲ್ಲ, ಇನ್ನು ಯಾವತ್ತೂ ಹಾಕಿದ ಗೆರೆಯನ್ನ ದಾಟೋದಿಲ್ಲ. ಬೇಕಂದ್ರೆ ದಾನವರಿಗೆ ಪ್ರಿಯ ಉಂಟು ಮಾಡ್ತಾರೆ, ಆದರೆ ತಾನೇ ದೇವತೆಗಳಿಗೆ ಅಪ್ರಿಯ ಉಂಟು ಮಾಡಲ್ಲ, ದೇವತೆಗಳಿಗೆ ಅಹಿತವನ್ನು ಉಂಟು ಮಾಡಲ್ಲ. ಇನ್ನು ತನಗಿಂತ ಮೀರಿರುವ ದೇವತೆಗಳ ಮನಸ್ಸನ್ನ ಆಳ್ಲಿಕ್ಕೆಲ್ಲ ಹೋಗಲ್ಲ. ಇಷ್ಟೆಲ್ಲ ಪಾಠ ಕಲ್ತಿರು ಅವರು. ಇದರೆಲ್ಲದರ ಸಂಕೇತವಾಗಿ ಅವರ ಹೆಸರು ಶುಕ್ರಾಚಾರ್ಯರು. ಆಕಾಶದಲ್ಲಿರುವ ಅವರ ಪೊಸಿಷನ್ ಇದೆಲ್ಲ ಅವರ ಪಾಠದ ಫಲ. ಇದನ್ನು ತಿಳ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಇದಕ್ಕೆ ಮುಂಚೆನೆ ಅವರು ಗ್ರಹದ ಅಭಿಮಾನಿ ಆಗಿದ್ರ? ಇಲ್ಲ. ಅಂದ್ರೆ ಇದು ಯಾವ ಕಾಲದಲ್ಲಿ ನಡೆದಿದ್ದು ಅಂದ್ರೆ, ಯಾವುದೋ ಕಾಲ ದೇವತೆಗಳು ಇಲ್ಲಿ ಇದ್ದಾಗ, ಇನ್ನೂ ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡದೇ ಇರುವಾಗ, ಅಷ್ಟು ಹಳೆ ಕಾಲ. ಯಾಕಂದ್ರೆ ಪೂರ್ವದೇವರು ಅಂತ ರಾಕ್ಷಸರನ್ನು ಕರೀತಾರೆ. ದೇವತೆಗಳಿಗಿಂತ ಮೊದಲು ಬಂದವರು, ದೇವತೆಗಳಿಗಿಂತ ಮೊದಲು ಈ ಭೂಮಿಯಲ್ಲಿ ಸ್ವಲ್ಪ ಇದ್ದವರು ಅಂತ. ಪೂರ್ವದೇವರು, ಪೂರ್ವದೇವರು ಅಂದ್ರೆ ದೈತ್ಯರು ಅಂತ. ನಾವು ಕರೆದ್ರೂ ಗೊತ್ತಾಗಲ್ಲ. ಇವತ್ತು ಪೂರ್ವದೇವರು ಬನ್ನಿ ಅಂತಂದ್ರೂ ಗೊತ್ತಾಗಲ್ಲ. ಏನೋ ದೊಡ್ಡದು ಹೇಳ್ತಾ ಇದ್ದಾರೆ. ಪೂರ್ವದೇವೇಂದ್ರ ತೀರ್ಥರು ಅಂತ ಯಾರಿಗಾದ್ರೂ ಹೆಸರಿಟ್ರು ಇಟ್ರೆ, ನಿಷ್ಕ್ರಾಂತ ಮಥತಂ ದೃಷ್ಟ್ವಾ ಜ್ವಲಂತಮಿವ ತೇಜತ ಭವೋ ರೋಚತಮಾವಿಷ್ಟಃ ಶೂಲೋದ್ಯತಕರ ಸ್ಥಿತಃ. ಈ ರೀತಿ ಸಂಕಟ ಮಾಡಿ ಹೊರಗಡೆ ಬಂದ ಮೇಲೆ ಕಷ್ಟ ಮುಗಿಲಿಲ್ಲ. ಶೂಲವನ್ನು ಹಿಡ್ಕೊಂಡು ಸದಾಶಿವ ತಯಾರಾಗಿ ನಿಂತುಬಿಟ್ಟಿದ್ದ. ಇಷ್ಟಾದ್ಮೇಲೂ ಆಪತ್ತು ಪರಿಹಾರ ಆಗಲಿಲ್ಲ. ನ್ಯವಾರಯ ತತಂ ದೇವಿ ಕ್ರುದ್ಧಂ ಪಶುಪತಿಂ ಪತಿಂ ಪುತ್ರತ್ವ ಮಗವದ್ದೇವ್ಯಾ ವಾರಿತೆ ಶಂಕರೇ ಸಹ. ಪಾರ್ವತಿ ತಡದ್ಲಂತೆ, ಅಲ್ಲ ನಿಮ್ಮ ಮಗ ಅಲ್ವೇ ಇವನು, ನಮ್ಮ ಮಗುವನ್ನ ನಾವೇ ಕೊಲ್ಲೋದೆ ಅಂತ ಹೇಳಿ ಉಮೆ ತಡೆದಳು. ನ ಹಿಂತನೀಯಸ್ತ್ವಯಾ ನೈಚ ಮಮ ಪುತ್ರತ್ವಮಾಗತಃ ನಹಿ ದೇವೋದರಾತ್ ಕಶ್ಚಿತ್ ನಿಸೃತೋ ನಾತಮರ್ಹತಿ. ನಮ್ಮ ಮಗ ಅದ ಅಲ್ವಾ, ನನ್ನ ಮಗ ಆದ್ದರಿಂದ. ಯಾಕೆಂದ್ರೆ ಅವರು ಅರ್ಧ ದೇಹ, ಸದಾಶಿವ ಹಾಗೂ ಪಾರ್ವತಿ ಇಬ್ಬರು ಅರ್ಧನಾರೀಶ್ವರರಲ್ವಾ. ಅದರಿಂದಾಗಿ ನಿಮ್ಮ ಮಗ, ನಿಮ್ಮ ಅರ್ಧ ನನ್ನ ಮಗ, ನನ್ನ ಮಗನೂ ಆದ, ಕೊಲ್ಬೇಡಿ. ಆಯ್ತು. ತತ ಪ್ರೀತೋ ಮಹಾದೇವ್ಯಾ ಪ್ರಹಸನ್ನಶ್ಚೇದಮಬ್ರವೀತ್ ಗಚ್ಚತ್ವೇಷ ಯಥಾ ಕಾಮಂ ಇತಿ ರಾಜನ್ ಪುನಃ ಪುನಃ. ಆಗ ಸದಾಶಿವ ಪಾರ್ವತಿ ತಡದಾಗ ಸದಾಶಿವ ನಕ್ಕು, ಆಯ್ತು ನೀನು ಹೋಗು, ನಾನು ನಿನ್ನ ಕೊಲ್ಲಲ್ಲ ಅಂದ. ಅಂದ್ರೆ ಮನಸ್ಸಿನ ಮೇಲೆ ಎಂತಹ ಕಂಟ್ರೋಲ್ ಅವನಿಗೆ. ಅವನು ಕಲಿಬೇಕಾದ ಪಾಠ ಎಲ್ಲ ಕಲ್ತ. ಅವನು ಏನ್ ಪಾಠ ಕಲ್ತ ಅಂತ ನಾವು ಒಂದು ಸ್ವಲ್ಪ ಇನ್ಸೈಟ್ ಬೇಕು ನಮಗೆ. ನೀವು ಈ ಕಥೆಯನ್ನ ಹೀಗೆ ಇದು ಪ್ರತಿಪದದಲ್ಲಿ ನೋಡಿದಾಗ ಇದು ಏನು ಅಂತಾನೆ ಗೊತ್ತಾಗಲ್ಲ. ಅವನು ಪ್ರಿಯ ಉಂಟು ಮಾಡ್ತಾ ಇದ್ದಂತೆ ಅಂದಾಗ ಅದರ ಒಂದು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಲ್ಲ, ಹಿತ ಉಂಟು ಮಾಡ್ತಾ ಇರಲಿಲ್ಲ. ಆದರೆ ಅಸುರರ ಸಂಸರ್ಗದಿಂದ ಅವನ ಮನಸ್ಸು ಕೆಟ್ಟಿತು. ಅದರಿಂದಾಗಿ ಅಸುರರ ಸಂಪರ್ಕದಿಂದಾಗಿ ಅವರ ಮನಸ್ಸನ್ನ ಕಂಟ್ರೋಲ್ ಮಾಡಿದ, ದೇವತೆಗಳದ್ದು ಸಿಕ್ಕಿಬಿದ್ದ. ಆಮೇಲೆ ಗೊತ್ತಾಯಿತು ಹೇಗೆ ಶಿವ ತಮೋಗುಣವನ್ನ ಧರಿಸಿ, ತಮೋಗುಣದ ಅಭಿಮಾನಿಯಾದ್ದರಿಂದ ಬಹಳ ಇಷ್ಟಪಡ್ತಾರೋ ತಮೋಗುಣದವರು ಶಿವನನ್ನ ಉತ್ಕಟವಾಗಿ ಇಷ್ಟಪಡ್ತಾರೆ. ಯಾಕೆ ಅವ್ರಿಗೆ ವಿಷ್ಣು ಇಷ್ಟ ಆಗಲ್ಲ? ಶಿವನ ಸ್ವರೂಪ ಗೊತ್ತಿರಲ್ಲ ಅವ್ರಿಗೆ. ಶಿವನ ಸ್ವರೂಪ ಗೊತ್ತಿದ್ರೆ ವಿಭಿದ್ಯ ಲಘು ಬುದ್ಧಯ ಸ್ವಪರಪಕ್ಷ ಲಕ್ಷಾಯಿತಂ ಪಠಂತಿ ಹಿ ಲುಠಂತಿ ತೇ ಶಠಹೃದ ಶುಚಾಶುಂಠಿತಾ. ನೀವಿಬ್ಬರು ಒಂದೇ ಅಭಿಪ್ರಾಯದವರಾಗಿದ್ದೀರಾ. ನಿಮ್ಮ ಆ ಒಂದೇ ಅಭಿಪ್ರಾಯವನ್ನು ತಿಳಿಯದೆ ನೀನು ಮೋಹಕ್ಕಾಗಿ ಮಾಡಿದ
ಶಾಸ್ತ್ರಗಳನ್ನು ಪಠಂತಿ ಓದ್ತಾರೆ, ಲುಠಂತಿ ಹೊರಳಾಡ್ತಾರೆ, ಶಠ ಹೃದಯ ಶುಚಾಶುಂಠಿತಾ ಕಡೆಗೆ ದುಃಖದಿಂದ ಕಂಗೆಟ್ಟು ಒದ್ದಾಡ್ತಾರೆ. ಇದು ಇರಬೇಕಾದದ್ದು. ಆ ಸದಾಶಿವನ ಮಗ ಇವನು ಶುಕ್ರ, ಇವೊಂದು ಅದೇ ಕೆಲಸ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ನನಗೆ ಮೊನ್ನೆ ಅಭಿರಾಮ ಕೊಟ್ಟ ಹೊಳಹು ಇದು. ವಸ್ತುತಃ ಅವನ ಹೆಸರು ಹೇಳಬೇಕು. ಅಭಿರಾಮ ಕೊಟ್ಟ ಹೊಳಹು, ಅಭಿರಾಮ ತಂತ್ರಿ ಅಂತ ಒಬ್ಬ ಹುಡುಗ. ಅವನು ಎಲ್ಲಿ ಶಾಕ್ತರು ಶೈವರು ಇರ್ತಾರೋ ಅದೆಲ್ಲ ಈಗ ನೋಡಿ ಮುಸ್ಲಿಮರ ಕನ್ವರ್ಟ್ ಆಗ್ತಾ ಇದ್ದಾರೆ ಅಲ್ಲೆಲ್ಲ ಅಂತ. ನೀವು ಯಾವುದೇ ಪ್ರದೇಶ ನೋಡಿ, ಕಾಶ್ಮೀರ ಶಾಕ್ತರ ಮತ್ತು ಶೈವರ ಜಾಗ ಬಂಗಾಳ ಎಲ್ಲ ಅವರೇ. ಕೇರಳದಲ್ಲಿಯೂ ಶಕ್ತಿ. ಮುಂದಿನ ಜಾಗ ಯಾವುದು ನೋಡಿ, ನಾವೇ, ನಮ್ದೇ. ನಾವು ವೀರಶೈವರಲ್ಲ, ಲಿಂಗಾಯತರು ಅಂತ ಹೇಳುವವರ ಸಿದ್ಧಾಂತವನ್ನು ನೀವು ಕೇಳಿದ್ರೆ ಖುರಾನಿಗಿಂತ ಅನತಿರಿಕ್ತವಾದದ್ದನ್ನು ಹೇಳ್ತಾ ಇದ್ದಾರೆ ಅವರು. ಖುರಾನಿನಲ್ಲಿ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾರೆ, ಜಿಹಾದ್ ಇಂತಹ ಪರಿಭಾಷೆಗಳನ್ನ ಬಿಟ್ಟರೆ ಯಾವ ತರಹದ ದೇವರನ್ನ ಡಿಸ್ಕ್ರೈಬ್ ಮಾಡ್ತಾರೆ ಅದೇ ರೀತಿ ಶಿವನನ್ನು ಚಿತ್ರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆಕಾರ ಇಲ್ಲ, ವೇದ ಇಲ್ಲ, ಪುರಾಣಗಳಿಲ್ಲ, ಅದು ಯಾವುದೋ ಒಂದೊಂದು ಮಾತನ್ನು ಇಟ್ಕೊಂಡು ಅವರ ವಾದವೇ ಭೀಕರ ನೋಡಿ ನೀವು. ಅದರಿಂದಾಗಿ ದೈತ್ಯರಿಗೆ ಮೋಹಗೊಳಿಸಲಿಕ್ಕಾಗಿಯೇ ಇರುವಂತಹ ರೂಪ ಅದು. ಅವನನ್ನು ಕಂಡ್ರೆ ಇಷ್ಟ ಆಗತ್ತೆ, ಯಾಕೆಂದ್ರೆ ಆ ಕವರ್ ಆ ತರಹ ಇದೆ, ಸದಾಶಿವನ ಮೇಲಿನ ಕವರ್ ಆ ತರಹ ಇದೆ, ಒಳಗಡೆ ಇರೋದು ಯಾವ್ದು ಬೇಕಾರಾಗಿರ್ಲಿ. ಅಂತಹ ಸದಾಶಿವನ ಮಗನಾದ ಇವನು ಅದೇ ರೀತಿ ಮಾಡ್ತಾನೆ. ಅದರಿಂದಾಗಿ ಸದಾಶಿವ ಉನ್ನತ ಮಟ್ಟದಲ್ಲಿ ಆ ತರಹ ಇದ್ರೆ, ಅವಧೂತನಾಗಿ ಇದ್ರೆ, ಹಾಗೆ ಇವನು ಚಿಕ್ಕ ಮಟ್ಟದಲ್ಲಿ ಹಾಗೆ, ಅದು ಸದಾಶಿವನಿಗಿಂತ ಚಿಕ್ಕ ಮಟ್ಟ. ಅವನು ಇಡೀ ಈ ಜೀವನವನ್ನ ತಿಳಿಸುವಂತಹ ಹೆಸರು ಶುಕ್ರ ಅಂತ. ತತ ಪ್ರಣಮ್ಯ ವರದಂ ದೇವಂ ದೇವಿ ಮುಮಾಂ ತಥಾ ಉಶನಾ ಪ್ರಾಪತದ್ಧೀಮಾನ್ ಗತಿಮಿಷ್ಟಾಂ ಮಹಾಮುನಿ ಏತತ್ತೇ ಕಥಿತಂ ತಾತ ಭಾರ್ಗವಸ್ಯ ಮಹಾತ್ಮನಃ ಚರಿತಂ ಭರತಶ್ರೇಷ್ಠ ಯನ್ಮಾಂ ತ್ವಂ ಪರಿಪೃಚ್ಛಸಿ. ಇದು ಯನ್ಮಾಂ ತ್ವಂ ಪರಿಪೃಚ್ಛಸಿ, ನೀನೇನು ಕೇಳಿದಿ, ಏನು ಈ ವಿಚಿತ್ರವಾದ ಚರಿತೆ ಅಂತ. ಸದಾಶಿವನ ಹಾದಿಯಲ್ಲೇ ಅವನು ಇದ್ದಾನೆ ಶುಕ್ರಾಚಾರ್ಯರು, ಅದು ಉತ್ತರ. ಇಷ್ಟು ಹೇಳಿ ನಿಲ್ಲಿಸಿದರು. ಇದರ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ನಾವು ಗಮನಿಸಿ ಈ ಕಥೆಯನ್ನ ನೋಡಬೇಕು. ಇಲ್ಲಾಂದ್ರೆ ಇಷ್ಟೇ ಕಥೆ, ಇದನ್ನ ನೀವು ಅನುವಾದ ಮಾಡಿ ಓದಿದರೆ ಏನು ಅಂತ ಗೊತ್ತಾಗಲ್ಲ. ಮಹಾಭಾರತ ಹೇಗೆ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ. 273 ಆಗಿದೆ. ಅತಃಪರಂ ಮಹಾಬಾಹೋ ಯಚ್ಛ್ರೇಯಸ್ತದ್ಬ್ರವೀಹಿ ಮೇ ನ ತೃಪ್ಯಾಮ್ಯಮೃತಸ್ಯೇವ ವಚಸಸ್ತೆ ಪಿತಾಮಹಾಂ. ಅಜ್ಜ, ನನಗೆ ತೃಪ್ತಿನೇ ಆಗ್ತಾ ಇಲ್ಲ ನಿನ್ನ ಮಾತನ್ನ ಕೇಳಿ, ನಿಲ್ಲಿಸೋಣ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ಹೇಳಿ, ಬೇರೆ ಬೇರೆ ಆಯಾಮದಿಂದ ಒಂದೇ ವಿಚಾರ ಇರ್ಬೋದು ಹೇಳಿ. ಕಿಂಕರ್ಮ ಪುರುಷ ಕೃತ್ವ ಶುಭಂ ಪುರುಷ ತತ್ತಮ ಶ್ರೇಯ ಪರಮವಾಪ್ನೋತಿ ಪ್ರೇತ್ಯಚೇಹ ಚ ತದ್ವದಾಂ. ಈ ಶ್ರೇಯಸ್ಸಿನ ಬಗ್ಗೆ ಹಿಂದೆ ಅಲ್ಲ, ಅದ್ರ ಹಿಂದೆ ಹೇಳಿದ್ರಿ, ಶುಕ್ರಾಚಾರ್ಯರನ್ನ ತಿಳಿಯುವ ಮೊದಲು. ಶುಕ್ರಾಚಾರ್ಯರದ್ದು ವಿಚಿತ್ರ, ಅವರು ಶ್ರೇಯಸ್ ಸಾಧನವಾದದ್ದನ್ನೇ ಮಾಡ್ತಾ ಇದ್ದಾರೆ, ಆದರೆ ಜಗತ್ತಿಗದು ಗೊತ್ತಾಗಲ್ಲ. ಅವರ ದಾರಿ ನಮ್ಮದಲ್ಲ, ಇವೆಲ್ಲ ಗೊತ್ತಾಯಿತು ನಮಗೆ. ಆದರೆ ಶ್ರೇಯಸ್ಸಿನ ಬಗ್ಗೆ ಇನ್ನೊಂದಿಷ್ಟು ಹೇಳಿ
ಒಂದೇ ವಿಚಾರವಾದ ಬೇರೆ ಬೇರೆ ಆಯಾಮಗಳನ್ನು ತಿಳಿದುಕೊಳ್ಳೋದರಲ್ಲಿ ಯುಧಿಷ್ಠಿರನಿಗಿರುವ ಶ್ರದ್ಧೆ ಸಂಗತಿ ಅದು ನನಗೆ ಹೇಳಿ ಅದಕ್ಕೆ ಭೀಷ್ಮಾಚಾರ್ಯರು ನಕ್ಕುಬಿಟ್ರು. ಹೇಳ್ತಾರೆ, ಅತ್ರತೆ ವರ್ತಯಿಷ್ಯಾಮಿ ಯಥಾ ಪೂರ್ವಂ ಮಹಾಯಚಾಹ ಪಾರಾಚರಂ ಮಹಾತ್ಮಾನಂ ಪಪ್ರಚ್ಛ ಜನಕೋ ನೃಪಃ. ಪರಾಚರ ಗೀತೆಯನ್ನು ಹೇಳ್ತೇನೆ ಕೇಳಪ್ಪ. ಜನಕಃ ಕಿಂ ಶ್ರೇಯಸ್ ಸರ್ವಲೋಕಾನಾಂ ಅಸ್ಮಿನ್ ಲೋಕೆ ಪರತ್ರ ಚ ಯದ್ಭವೇತ್ ಪ್ರತಿಪತ್ತವ್ಯಂ ತದ್ಭವಾನ್ ಪ್ರಬ್ರವೀತು ಮೇ. ಎಲ್ಲ ಲೋಕಗಳಿಗೆ, ಲೋಕ ಅಂದರೆ ಜನ, ಎಲ್ಲ ಜನರಿಗೆ ಇಲ್ಲಿಯೂ ಅಲ್ಲಿಯೂ ಯಾವುದು ಸುಖವೋ ಅದನ್ನು ಹೇಳಬೇಕು. ತಿಳ್ಕೊಳ್ಳೇಬೇಕಾದದ್ದು ಏನು ಅದನ್ನು ಹೇಳು. ಹಿಂದೆಯೂ ಕೇಳಿದ್ದಾರೆ. ಈಗ ಬೇರೆಯವರ ಮಾತಿನಲ್ಲಿ ಬರುತ್ತೆ, ಬೇರೆ ಆಯಾಮಗಳಲ್ಲಿ ಬರುತ್ತೆ. ಹಿಂದೆ ಹೇಳಿದ್ದಕ್ಕೆ ಅಡ್ಜಸೆಂಟ್ ಆಗಿ ಅಥವಾ ಅದರ ಬೇರೆ ಬೇರೆ ಮಜಲುಗಳನ್ನು ತೆರೆಯುವ ಹಾಗೆ ಇದು ಬರುತ್ತೆ. ಪರಾಚರ ಧರ್ಮಯೇವ ಕೃತಶ್ರೇಯಾನ್ ಇಹ ಲೋಕೆ ಪರತ್ರ ಚ ತಸ್ಮಾದ್ಧಿ ಪರಮಂ ನಾಸ್ತಿ ತಥಾ ಪ್ರಾಹುರ್ಮನೀಷಿಣಃ. ಯಾವುದನ್ನು ಮಾಡಿದರೆ ಈ ಲೋಕದಲ್ಲಿಯೂ ಆ ಲೋಕದಲ್ಲಿಯೂ ಸುಖ ಆಗತ್ತೋ ಅದೇ ಧರ್ಮ, ಬೇರೆ ದಾರಿ ಇಲ್ಲ. ಪ್ರತಿಪದ್ಯನರೋ ಧರ್ಮಂ ಸ್ವರ್ಗಲೋಕೆ ಮಹೀಯತೆ ಧರ್ಮಾತ್ಮಕಃ ಕರ್ಮವಿಧಿ ದೇಹಿನಾಂ ನೃಪಸತ್ತಮ. ಜೀವರ ಕರ್ಮವೆಲ್ಲವೂ ಧರ್ಮವಾಗಿ ಪರಿಣಮಿಸಬಹುದು. ಚತುರ್ವಿಧಾ ಹಿ ಲೋಕಸ್ಯ ಯಾತ್ರಾ ತಾತ ವಿಧೀಯತೆ ಮರ್ತ್ಯ ಯತ್ರಾವತಿಷ್ಠಂತೆ ಸಾ ಚ ಕಾಮಾತ್ ಪ್ರವರ್ತತೆ. ನೋಡಪ್ಪ, ಜೀವನ 4 ತರಹದ ಜೀವನ ಇದೆ. ಲೋಕಸ್ಯ ಜನರ ಯಾತ್ರಾ ಬದುಕು ಚತುರ್ವಿಧ 4 ತರಹ ಇರುತ್ತೆ. ಮರ್ತ್ಯ ಯತ್ರಾವತಿಷ್ಠಂತೆ ಸಾ ಚ ಕಾಮಾತ್ ಪ್ರವರ್ತತೆ. ಎಲ್ಲಿ ಮನುಷ್ಯರಿರ್ತಾರೋ ಅಲ್ಲಿ ಡ್ರೈವಿಂಗ್ ಫೋರ್ಸ್ ಯಾವುದು? ಕಾಮ. ಆಲ್ಕಮೆ ಆಫ್ ಡಿಸೈರ್ ಯಾವುದು? ಅದನ್ನೇ ಕರ್ಮ ಅಂತ ಕರೀತಾರೆ. ಇಲ್ಲಿ ಬದುಕು ಏನಿದೆ, ನಾವು ಲೈಫ್ ಲೀಡ್ ಮಾಡುವ ಫೋರ್ಸ್ ಯಾವುದು? ಅದು ಇದು. ಸುಕೃತ ಸುಕೃತಂ ಕರ್ಮ ನಿಷೇವ್ಯ ವಿವಿಧೈ ಕ್ರಮೈ ದಶಾರ್ಧ ಪ್ರವಿಭಕ್ತಾನಾಂ ಭೂತಾನಾಂ ಬಹುಧಾ ಗತಿ. ಇದರ ವಿಸ್ತಾರವನ್ನು ಮಾಡೋದಾದರೆ ನೋಡಪ್ಪ, ಸುಕೃತ ಸುಕೃತಂ ಕರ್ಮ, ಪುಣ್ಯ ಪಾಪಗಳನ್ನು ಇಟ್ಟುಕೊಂಡು ದಶಾರ್ಧ ಪ್ರವಿಭಕ್ತಾನಾಂ, ಪುಣ್ಯ ಪಾಪಗಳಿಗನುಗುಣವಾಗಿ ದಶ ಅರ್ಧ, 10ರ ಅರ್ಧ 5. ಪಂಚ ಪ್ರವಿಭಕ್ತಾನಾಂ ಅಂದರೆ ಪಂಚತ್ವವನ್ನು ಹೊಂದಿ, ಮರಣವನ್ನು ಹೊಂದಿ ಜೀವರು ಈ ಕರ್ಮದ ದಾರಿಯಲ್ಲಿ ಬೀಳುತ್ತಾರೆ. ಇದು ಒಂದು. ಸೌವರ್ಣಂ ರಾಜತಂ ಚೈವ ಯಥಾ ಭಾಂಡಂ ನಿಷಿಚ್ಯತೆ ತಥಾ ನಿಷಿಚ್ಯತೆ ಜಂತು ಪೂರ್ವಕರ್ಮ ವಚಾನುಗಃ. ಅವನಿಗೆ ಬರುವ ದೇಹ ಹೇಗೋ ಹಾಗೆ ಅವನ ಚಿಂತನೆ, ಅವನಿಗೆ ಸಲ್ಲುವ ಎಲ್ಲ ಭಾಗ್ಯಗಳಿರುತ್ತವೆ. ನೋಡಿ, ಬಂಗಾರದ ಪಾತ್ರೆಯಲ್ಲಿ ಏನು ತುಂಬುತ್ತೇವೆ, ಬೆಳ್ಳಿಯ ಪಾತ್ರೆಯಲ್ಲಿ ಏನು ತುಂಬುತ್ತೇವೆ, ಬೇರೆ ಪಾತ್ರೆಗಳಲ್ಲಿ ಏನು ತುಂಬುತ್ತೇವೆ, ಅದಕ್ಕೆ ಯೋಗ್ಯವಾದದ್ದನ್ನು ತುಂಬುತ್ತೇವೆ. ಶ್ರೇಷ್ಠವಾದ ಉತ್ಕೃಷ್ಟವಾದ ವಸ್ತುವನ್ನು ಬಂಗಾರದಲ್ಲಿಯೂ, ಸ್ವಲ್ಪ ಅದಕ್ಕಿಂತ ಕಡಿಮೆಯಾದದ್ದನ್ನು ಬೆಳ್ಳಿಯಲ್ಲಿಯೂ, ಬೇರೆ ಬೇರೆ ದ್ರವ್ಯಗಳಲ್ಲಿ ಬೇರೆ ಬೇರೆ ತುಂಬೋದು. ಪೂರ್ವಕರ್ಮ ವಶಾನುಗಃ ನಾ ಬೀಜಾತ್ ಜಾಯತೆ ಜಂತು ನಾ ಕೃತ್ವಾ ಸುಖಮೇಧತೆ ಸುಕೃತೈರ್ವಿಂದತಿ ಸುಖಂ ಪ್ರಾಪ್ಯ ದೇಹ ಕ್ಷಯಂ ನರಃ. ನಾ ಬೀಜಾತ್ ಜಾಯತೆ ಜಂತು, ಮನುಷ್ಯರ
ಬದುಕನ್ನು ನೋಡುವಾಗ ಮನುಷ್ಯ ಹುಟ್ಟುವುದು ಏನೋ ಒಂದು ಕಾರಣದಿಂದ. ಅಯೋನಿಜನಾಗೆಲ್ಲ ಬರೋದಿಲ್ಲ ಮನುಷ್ಯನಾದವನು. ನಾಕೃತ್ವ ಸುಖಮೇಧತೆ, ಇವನಿಗೆ ಇರುವ ಅನಿವಾರ್ಯವಾದದ್ದೇನು, ಮಾಡದೆ ಸುಖ ಹೊಂದೋದಿಲ್ಲ. ಒಳ್ಳೆಯ ಕೆಲಸ ಇದ್ರೆ ಸುಖ, ಇಲ್ಲ ಅಂದ್ರೆ ಇಲ್ಲ. ದೈವಂ ತಾತ ನ ಪಶ್ಯಾಮಿ ನಾಸ್ತಿ ದೈವಸ್ಯ ಸಾಧನಂ ಸ್ವಭಾವತೋ ಹಿ ಸಂಸಿದ್ಧಾ ದೇವಗಂಧರ್ವ ದಾನವಾಹ. ಅಲ್ಲ, ಇವರು ಕೆಟ್ಟ ಕೆಲಸ ಮಾಡಿದರೂ ಕೂಡ ಸುಖ ಆಗೋದು ಹೇಗೆ? ಈ ವಿಚಾರದಲ್ಲಿ ದೈವ ಯಾವತ್ತೂ ಸಪೋರ್ಟ್ ಮಾಡಲ್ಲ. ನಾಸ್ತಿ ದೈವಸ್ಯ ಸಾಧನಂ, ದೈವವನ್ನು ಒಲಿಸಿಕೊಳ್ಳುವುದೋ, ನಾವು ಏನು ಮಾಡಿದ್ರೂ ಕೂಡ ದೈವ ತಟಸ್ಥವಾಗಿರಬೇಕು ಅಂತನೋ ಮಾಡೋ ಹಾಗಿಲ್ಲ. ದೈವವನ್ನ ನಾವೇನು ಮಾಡಿದ್ರೂ ಬದಲಾಯಿಸಕ್ಕಾಗಲ್ಲ. ಅದು ಹೇಗೆ ಕೆಲಸ ಮಾಡುತ್ತೋ ಹಾಗೆ. ಸ್ವಭಾವತೋ ಹಿ ಸಂಸಿದ್ಧಾ ದೇವಗಂಧರ್ವ ದಾನವಾಹ. ದೇವತೆಗಳು, ಗಂಧರ್ವರು, ದಾನವರು ಸ್ವಾಭಾವಿಕವಾಗಿಯೇ ಸಿದ್ಧರಾದವರು. ಆದ್ದರಿಂದ ಮನುಷ್ಯರು ಹುಟ್ಟಬೇಕಾದ್ರೆ ಕರ್ಮ ಕಾರಣ. ಕರ್ಮ ಮಾಡದೆ ಸಿದ್ಧಿ ಉಂಟಾಗಲ್ಲ. ಈ ಕಾರಣದಿಂದಲೇನೆ ಮನುಷ್ಯರಿಗೆ ಸತ್ ಮೇಲೆ ಇನ್ನೊಂದು ಶರೀರ ಬರುವಾಗ ಎಲ್ಲ ಮರ್ತು ಹೋಗಿರುತ್ತೆ. ಯಾಕೆ ಅಂದ್ರೆ ಕರ್ಮ ಪ್ರಬಲ. ಆದ್ದರಿಂದ ಪ್ರೇತ್ಯ ಜಾತಿ ಕೃತಂ ಕರ್ಮ ನ ಸ್ಮರಂತಿ ಸದಾ ಜನಾ ತಸ್ಯೈ ತಸ್ಯಾಂ ಫಲಪ್ರಾಪ್ತೌ ಕರ್ಮ ಚಾಪಿ ಚತುರ್ವಿಧಂ. ಇದು ಪ್ರೇತ್ಯ ಜಾತಿ ಕೃತಂ ಕರ್ಮ. ಸತ್ತ ಮೇಲೆ ಹಿಂದಣ ಹುಟ್ಟನ್ನ ಸಹಜವಾಗಿ ಮರೆತು ಬಿಟ್ಟಿರ್ತಾನೆ. ಕಾರಣ ಏನು? ಬೀಜದಿಂದ ಹುಟ್ಟಬೇಕು ಅವನು, ಅಯೋನಿಜನಾಗಿ ಹುಟ್ಟಲ್ಲ. ಬೀಜದಿಂದ ಹುಟ್ಟಿದಾಗ ಅವನ ಜೆನೆಟಿಕಲ್ ಡಿಫೆಕ್ಟ್ಸು ಬಂದ್ಬಿಡುತ್ತದೆ. ಒಂದು ತಾಯಿಯಿಂದ ಹುಟ್ಟಿದ ಅಂತಂದ್ರೆ ಆ ಪರಿಸರದ ಬಗೆಗೆ ಪ್ರೀತಿ, ಆ ಪರಿಸರದಲ್ಲಿ ಸಿಕ್ಕ ಸತ್ಯದ ಬಗ್ಗೆ ಚಿಂತನೆ, ಇವುಗಳೆಲ್ಲ ಬರುತ್ತೆ. ಇದನ್ನ ಶಾಸ್ತ್ರವನ್ನು ನೋಡಿದಾಗ ಇದನ್ನ ನಾವು ಮೀರಬಹುದು, ಇದನ್ನ ಚಿಂತನೆ ಮಾಡಬೇಕು ಅಂತ ಅನ್ಸತ್ತೆ ವಿನಃ ಶಾಸ್ತ್ರದ ಬಗ್ಗೆ ಇಲ್ಲದೆ ಹೋದ್ರೆ ಇದು ಗೊತ್ತೇ ಆಗಲ್ಲ. ಇದು ಎನ್ವಿರಾನ್ಮೆಂಟಲ್ ಫೋರ್ಸ್ ಒಂದನ್ನು ಮೀರಬೇಕು, ಜೆನೆಟಿಕಲ್ ಫೋರ್ಸಿನಿಂದ ಬಂದ ಡಿಫೆಕ್ಟ್ಗಳನ್ನು ನಾವು ವಿಚಾರದಿಂದ ಸರಿ ಮಾಡಿಕೊಳ್ಬೇಕು ಇತ್ಯಾದಿಗಳ ಯೋಚನೆ ಕೂಡ ಬರಲ್ಲ. ಬರದೇ ಇರೋ ಹಾಗೆಯೇ ವ್ಯವಸ್ಥೆ ಇದೆ ಮಾತ್ರ. ಇದಿದೆ. ಈ ತರಹದ ಹುಟ್ಟಿನಲ್ಲಿ 4 ತರಹದ ಕರ್ಮ ಇದೆ. ಮತ್ತೆ 4 ಫಸ್ಟು 4 ತರಹದ ದಾರಿ ಇದೆ ಎಂದ್ರು. ಚತುರ್ವಿಧಾ ಹಿ ಲೋಕಸ್ಯ ಯಾತ್ರಾ. ಬದುಕುವ ದಾರಿ 4. ಆ 4ರಲ್ಲಿ ಕರ್ಮವು 4 ಅಂತಾರೆ. ಅದೇನು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಎಲ್ಲೋ ಹೋಗುತ್ತಿದ್ದು ಇದು ಬಹಳ ಅದು ಮುಂದೆ ಹೇಳ್ತಾರೆ. ಮೊದಲು ಫಸ್ಟ್ ಅವರೇನು ಹೇಳಿದ್ದು ಅಂತಂದ್ರೆ ಬದುಕುವ ದಾರಿ 4 ಅಂದ್ರು. ಮನುಷ್ಯನಿಗೆ ಬಂದಿದ್ದಾರೆ. ಇನ್ನು ದೇವತೆಗಳದ್ದನ್ನ ಬಿಟ್ಟು ಮನುಷ್ಯರದ್ದು 4 ತರಹ ಬದುಕುವ ಬಗೆ. ಆ ಬದುಕಿನಲ್ಲಿ ಕರ್ಮ ಬೇಕು. ಆ ಕರ್ಮ ಹೀಗೆ ಮಾಡಬೇಕು ತಿಳ್ಕೊಂಡು ಗುದ್ದಾಡಿ ಮನಸ್ಸಿನೊಂದಿಗೆ ಇದೇ ದಾರಿ, ಬೇರೆ ದಾರಿ ಇಲ್ಲ. ಶಾಸ್ತ್ರದ ದೇವರದಿಂದ ಶಾಸ್ತ್ರವೊಂದು ನಮ್ಮ ಹತ್ರ ಇದೆ ಅಷ್ಟೇ, ಬಳಸ್ಕೊಂಡ್ರೆ. ಇದೇನಿಲ್ಲ ಅಂತಂದ್ರೆ ಮುಗಿದೋಯ್ತು. ಆಮೇಲೆ ಈ ಕರ್ಮ 4. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಉಳಿದದ್ದು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.